ಯವ್ವ ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತಪ್ಪ, ಆಗಿರ್ಲಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ಕುಂಬಾರ ಯಜಮಾನ ಹೇಳ್ತಿದ್ದ ನಾನೆಲ್ಲ ಅದನ್ನ ಮಾಡಿದೆ ಇದು ಅವ್ರು ಆಂಧ್ರ ಪ್ರದೇಶದಿಂದ ಬಂದಿದ್ರು, ಇಲ್ಲಿ ಗಡಿಗೆ ತಯಾರು ಮಾಡಿದ್ರು. ಒಳ್ಳೆ ನೀಟಾದ ಗಡಿಗೆ ಮಾಡ್ತಿದ್ರು ಅವ್ರು ನಮ್ಮ ಜೊತೆಗೆ ಬಂದು ಅವಾಗ ರಾತ್ರಿ ಟೈಮ್ ಕುಂದಿರ್ತಿದ್ರು ದೇವಸ್ಥಾನದೊಳಗೆ. ನಾವು ಮರದಲ್ಲಿ ಕಟ್ಕೊಂಡು ಓಡಾಡಿದ್ದೆ ಅಂತ ಹೇಳ್ತಿದ್ರು ಅವರು. ಹೌದು, ಮತ್ತು ಅವರೇ ನಮಗೆ ತೋರಿಸಿಲ್ಲ. ಆದರೆ ಹೆಂಗೆ ಮಾಡ್ತಿದ್ರು ಅಂತೇಳಿ ನಾವು ಅದನ್ನು ಅನುಭವಕ್ಕೆ ಮಾಡ್ಕೊಂಡು ನಾನು ಸ್ವಂತ ತಯಾರು ಮಾಡಿ ಆ ಕಾಲು ಕಟ್ಕೊಂಡು ಓಡಾಡೋದು ಕಲ್ತ್ಕೊಂಡು. ಬರೀ ನೋಡಿ ನೀವ ಸ್ವಂತ ತಯಾರು ಮಾಡಿ ಅವ್ರು ನೋಡೇ ಇಲ್ಲ ಅದನ್ನ. ಇಲ್ಲಿ ಮಾಡಿರಲ್ಲ, ಇದು ನಿಮ್ದೇ ನಮ್ದೇ ಎಲ್ಲ ಈ ಫೋಟೋದಾಗ ಐತಲ್ರಿ ಎಲ್ಲ ನಮ್ದೇ ಇದು. ಆ ಕಾಲು ಹೆಂಗ್ ಮಾಡ್ಬೇಕು ಆ ರೀತಿ ಅದನ್ನ ಕೆತ್ತಿ ಅದನ್ನ ರೆಡಿ ಮಾಡಿ ಕಾಲಿಗೆ ಕಟ್ಕೊಂಡು ಓಡಾಡ್ತಿದ್ವಿ. ಅದಾವನ್ರಿ ಈಗ ಈ ಕಾಲು ಒಳದವ್ರಿ ಎಲ್ಲಿದಾವ್ರಿ? ಮೇಲೆ ಇದಾವೆ. ಆಮೇಲೆ ಅದನ್ನ ಮಾಡಿದ್ಮೇಲೆ ಈಗ ನಾವು ಕುದುರೆ ಮುಖನ ತಯಾರು ಮಾಡಿ ಕೆತ್ತಿ ಕಟ್ಟಿಗೆಲಿಂದ ತಯಾರು ಮಾಡಿ ಅದನ್ನ ನಾವು ಎಲ್ಲ ಪ್ರದರ್ಶನ ಮಾಡಕ ಶುರು ಮಾಡಿದ್ವಿ. ಶುರು ಮಾಡಿರಿ. ಅದಾವನ್ರಿ ಇವೆಲ್ಲ ಮೂರ್ತಿ? ಅದಾವ್ರಿ, ಎಲ್ಲಿ ಅದಾವ್ರಿ? ಒಳಗದವ್ರಿ. ನೋಡ್ರಿ ಮತ್ತೆ ನೋಡೋಣ. ಪ್ಲಾಸ್ಟಿಕ್ ಇಂದ ಅಥವಾ ಕಟ್ಟಿಗೆಯಿಂದ ಎಲ್ಲ ಅದಾವ ಬರ್ರಿ, ಎಲ್ಲ ಅದಾವ ಬರ್ರಿ. ಬರ್ರಿ. ಇವು ಇದು ಇದು ಮೊದಲನೇ ತಯಾರು ಮಾಡಿದ್ದಿರೋದು. ಇದು ಒಂದು ಕಟ್ಟಿಗೆ ತಯಾರು ಮಾಡಿದ್ದು, ಫಸ್ಟ್ಗೆ ತಯಾರು ಮಾಡಿದ್ದು. ಇದು ಮುಂದೆ ನಿಮ್ಮ ಇದಕ್ ಬರ್ತಾನೆ ಹಿಂಗ್ ಹಿಡ್ಕೋಬೇಕನ್ನ ಇದನ್ನ? ಇಲ್ಲ, ನಮಗೆ ಎಲ್ಲ ಸಟ್ ಇರ್ತದ ತಟ್ಟಿ. ಈಗ ಅದಕ್ಕ ಒಂದು ತಟ್ಟಿ ಮಾಡಿವಿ ಬಿದಿರಿಂದ. ಆ ಬಿದಿರಿ ತಟ್ಟಿ ಕುಂದಿಸ್ಬಿಡದೆ ಇದನ್ನ. ಇವು ವೇಟ್ ಐತಲ್ಲ ಇದು? ಇದನ್ನ ನೋಡ್ರಿ, ಇದು ಬೇವಿನ ಕಟ್ಟಿಗೆ. ಇದು ಅಲ್ಲ, ಇದು ಒಂದ್ 5 kg ಸೆನೆಕೈತಿ. ಇದು ಬೇವಿನ ಕಟ್ಟಿಗೆ. ಇಲ್ಲ ಹುಡುಗ, ಅವ್ರು ಮಡಿಕೆ ಕೋಲ್ಟಿಗೆ ತಂದಿದ್ರು, ಕೊರದೆ ಇದು ನನಗೆ ಆಕಾರ ಮಾಡಕ್ ಬರ್ತಂತ ಅಂತೇಳಿ ತೀರ್ಮಾನ ಮಾಡಿ ಇದನ್ನ ಮಾಡಿದ್ದಾರೆ. ಆಮೇಲೆ ಇದು 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 ಮೊಟ್ಟ ಮೊದಲು ತಯಾರು ಮಾಡಿರೋ ಕುದುರೆ. ಇದು ಎರಡನೇ ಕುದುರೆ. ಇದು ಎರಡನೇ ಕುದುರೆ. ಇದು ಕಳ್ಳಿ ಕಟ್ಟಿಗೆ. ಇದು ಸ್ವಲ್ಪ ಕಡಿಮೆ ಅನ್ಸುತ್ತೆ. ಕಡಿಮೆ ಐತಿ ನೋಡಕ್, ಅದಕ್ಕಿಂತ ದೊಡ್ಡದಿದ್ರು ಕೂಡ ತೂಕ ಕಡಿಮೆ ಐತಿ. ಕಳ್ಳಿ ಕಟ್ಟಿಗೆ ಇಲ್ಲಿ ಹಾಕ್ಬಿಟ್ಟು ಹಿಂಗ ಹಾಕ್ತಾರ ಇದನ್ನ, ಹಿಂಗ್ ಕುಂದಿರ್ ಕೊಡ್ತಾರೆ. ಇದು ಇಷ್ಟು ವೇಟ್ ಐತಲ್ಲ ಕುದುರೆ. ಹೌದು, ಇದನ್ನ ಕಟ್ಕೊಂಡು 4 ತಾಸು ಇದ್ರ ಮೇಲೆ ಓಡಾಡ್ತಿದ್ವಿ ನಾವು. 4 ತಾಸು 5 ತಾಸು ವರೆಗೆ. ಏನ್ ನಿಮ್ದು ಹೌದು, ಬಹಳ ಅದ್ಭುತ ನೀವು. ಇದನ್ನ ಕೆಲವು ಬಾಯ್ಲಿಂದ ಹೇಳಿದಪ್ಪ ನಂಬದಲ್ಲ. ನಾನ್ ಮಾಡಿನಪ್ಪ ಅಂದ್ರೆ ಯಾರು ನಂಬ್ತಾರೆ ಈ ಕಾಲದಲ್ಲಿ. ಆಮೇಲೆ ಇದು ಇದಂದ್ರೆ ಕಿವಿ ಮುರಿದ್ಬಿಟ್ಟದಲ್ಲೋ. ಇದು ಕಿವಿ ಮುರಿದ್ಬಿಟ್ಟದ. ಈಗ ನುಗ್ಗೆ ಕಟ್ಟಿಗೆ ನೋಡ್ರಿ, ಇಷ್ಟು ನುಗ್ಗೆ ಕಟ್ಟಿಗೆ ದೊಡ್ಡದೈತಿ, ಆದ್ರ ಭಾರಿ ಹಗರ ಐತಿ. ಇದು ಏನು ಪರವಾಗಿಲ್ಲ, ಇಷ್ಟು ದೊಡ್ಡದಿದ್ರು ಕೂಡ ಇದು ಅಳವಾರ ಇದೆ, ಭಾರ ಇಲ್ಲ. ನುಗ್ಗೆ ಕಟ್ಟಿಗೆ. ನುಗ್ಗಿ ಕಟ್ಟಿಗೆ ಅಳವಾರ ಬರ್ತೇನ್ರಿ? ನುಗ್ಗೆ ಕಟ್ಟಿಗೆ ಮಾಡಿದ್ದಾರೆ. ಒಬ್ರು ಮನೆ ಹತ್ರ ಇತ್ತು ಕಡ್ದಿದ್ರು, ಇದನ್ನ ಮಾಡೋಣ ಕಿವಿ ಮುರಿದ್ ಮೊನ್ನೆ. ಜೋಡಿಸಬಹುದು ಅದನ್ನ? ಐತ್ರಿ, ಹಾಕ್ಬೋದು. ಗಮ್ ಹಾಕಿ ಹಿಡಕ್ ಬರುತ್ತೆ. ಆಮೇಲೆ ಮತ್ತೇನ್ ಮಾಡಿದ್ವಿ, ಮಾಡ್ಬೇಕಂತೇಳಿ ಇವನ್ ತಯಾರು ಮಾಡಿದ್ವಿ. ಇವೆಲ್ಲ ಆಗರ ನೋಡ್ರಿ. ಈಗ ನಮ್ಮ ಹುಡುಗರಿಗೆಲ್ಲ ಮಕ್ಕಳಿಗೆ. ಅಯ್ಯೋ, ಇದೇನು ವೇಟ್ಲೆಸ್ ಇದು? ಇದಾಗ ಏನಿಲ್ಲ, ಇದು ಮತ್ತೇನು ಬಟ್ಟೆ ತಿರುಗಿವ್ ಅಷ್ಟೇ. ಪೂರ ಆಗ್ರಿ ಇದು ಒಳ ಆಗ್ರ ನೋಡ್ರಿ. ಇದೆಲ್ಲ ಅಳವಾರ ಐತೆ, ಒಳಗ್ ಟೊಳ್ಳ ಐತೆ. ಆಮೇಲೆ ಆ ಹುಡುಗರಿಗಿರಲ್ಲ ಅಂತ ಇದು ಕೂಡ ಇದು ತುಂಬಾ ಅಳವಾರ ಐತೆ. ಇದು ಆರಾಮ. ನೀವೇನ್ರಿ ಅದು 5-5 kg ಇದೆಲ್ಲ ಕಟ್ಕೊಂಡು ಓಡಾಡಿರಿ? ಬಹಳ ಕಷ್ಟ. ಆಮೇಲೆ ಮತ್ತೆ ಅದನ್ನ ತಯಾರು ಮಾಡಿದವ್ರು. ಇದು ವೇಟ್ಲೆಸ್ ಐತೆ. ಇದು ಅಷ್ಟೇ. ಇಡ್ಕ ನೀವೆಲ್ಲ ಓಡಾಡಿಸ್ತಿರ್ತೀರಿ, ನೀವು ಹೋಗಿರನ? ಇವ್ರ ಮೊಮ್ಮಕ್ಕಳು? ಅದು ಇವ್ರದ್ದು ಫೋಟೋ ಐತ್ರಿ. ಅಲ್ಲ, ಇವ್ರ ಮೊಮ್ಮಕ್ಕಳು. ಇವ್ರಿಬ್ರು ತಯಾರು ಮಾಡಿವಿ. ಈಗ ನಿಮ್ ಮಕ್ಳು ಎಷ್ಟು? ನಮ್ಮ ಮಕ್ಕಳು 2 ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು. 2 ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು. 4 ಜನ ಹೆಣ್ಮಕ್ಳು. ಈ ಮೊಮ್ಮಕ್ಕಳು? ಅವ್ರು 2 ಗಂಡು ಮಕ್ಕಳು, 1 ಹೆಣ್ಣು ಮಗಳು. ಒಟ್ಟ ಟೋಟಲ್ ಮೊಮ್ಮಕ್ಕಳು ಎಷ್ಟು? ಟೋಟಲ್ ಅಂದ್ರೆ ನಮಗೆ ಎಲ್ಲ ಸೇರಿದಪ್ಪ 16 ಜನ ಮೊಮ್ಮಕ್ಕಳು ಅದ. ನಾನು ಅದನ್ನೇ ಕೇಳೋದು. ಟೋಟಲ್ 16 ಜನ ಮೊಮ್ಮಕ್ಕಳು ಅದಾರ. 16 ಜನ ಮೊಮ್ಮಕ್ಕಳು. ದೊಡ್ಡ ವಂಶ ನಿಮ್ದು. ಹೌದು. ಏನ ಇದು ಇದು ಭಾರ ಐತೆ? ಇಲ್ಲ, ಇದನ್ನ ಆರಾಮ್ ನೋಡಗ ಒಂದ ಕೈಲೇ ಹಿಂಗ ಆರಾಮ್ ಎತ್ಬಹುದು. ಹಿಂಗ ಈ ಎಲ್ಲೋಕ್ಕಿಂತ ಮೊದ್ಲು ತಯಾರು ಮಾಡಿರೋದೇ ವಜ್ಜೆ ಇರೋದು. ಭಾರಿ ವಜ್ಜೆ ಇರುತ್ತೆ. ಇದೆಲ್ಲ ನಿಮ್ ಮಕ್ಕಳೆಲ್ಲ ಒಯ್ಬಹುದು. ಇದು ಇವರು ನಿಮ್ಮ ಮೊಮ್ಮಗನ? ಮೊಮ್ಮಗ ಆತ ಕೂಡ. ನಿಮ್ಮ ಹೆಸರೇನ್ರಿ? ಮಲ್ಲಿಕಾರ್ಜುನ. ನೀವು ಹೋಗಿರ್ತೀರಿ? ಇವೆಲ್ಲ ಕುದುರೆ ಕಟ್ಕೊಂಡು ಹೋಗ್ತೀರಿ ನಿಮ್ಮ ಅಜ್ಜನ ಜೊತೆಗೆ? ತಾತನ ಜೊತೆಗೆ ಮೊಮ್ಮಗ ಈತನ ಪ್ರಾರಂಭ ಮಾಡ್ಬೇಕಂತೇಳಿ ಈತನ ಪ್ರಾರಂಭ ಮಾಡಿದಾಗ ಇದು ನವಿಲು ಸರ್. ನವಿಲು? ಇದು ನವಿಲು. ಇದನ್ನ ತಯಾರು ಮಾಡಿದ್ರಪ್ಪ ಅವರು.
ಇದು ಹೆಂಗೆ ಇದಕ್ಕೆ ಸೆಟ್ ಮಾಡ್ತಾರ set ಮಾಡ್ಬೇಕು. ಕಟ್ಟಿಗೆ ಕಟ್ಟಿ ಅದಕ್ಕೆ ಬಟ್ಟೆ ಕಟ್ಟಿ ಅದ್ರ ಮೇಲೆ ಇವ್ರನ್ನ ಒಳಗ್ ಕುಂದಿರ್ಸಿ ಅಂಗಿ ಹಾಕಿ ಈ ಪೇಟ ಕುಂದಿರ್ಸಿ ಕುಣಿಸೋದು. ಈತ ಸಣ್ಣದಿದ್ನಲ್ರಿ ಈತಗಾಗಿ ಮಾಡ್ಕೊಟ್ಟಿದ್ವಿ ಈತನ ಪ್ರಾರಂಭ ಮಾಡಿದ್ವಿ. ಈತನ ಪ್ರಾರಂಭ ಆದ್ಮೇಲೆ ಈತ ನೋಡಿ ಆತ ನಾನು ಮಾಡ್ತಂತಂದ. ಆತ ಮಾಡ್ತಂತ ಹೇಳಿದಾಗ ನವಿಲು ಬೇಡ ಇನ್ನ 2 ಕುದುರೆನ ಮಾಡಿಬಿಡಣ್ರಿ ಅಂತೇಳಿ ಅವಾಗ ಅಪ್ಪವ್ರು ಏನ್ ಮಾಡಿದ್ರು, ಇವು 4 ಕುದುರೆ 1 2 3 4 ಇವು 4 ಜನ ನಮ್ 4ರಿಗೆ ಒಂದೊಂದು ಕುದುರೆ ಇವು ತಯಾರಾಯ್ತು, ಎಲ್ಲರಿಗೆ ತಯಾರಾಯ್ತು. ಇವಾಗ ನವಿಲ್ನ ಇದನ್ನ ಸ್ಪೇರ್ ಇಟ್ಟಿವಿ ಅಂದ್ರ ಕಾರ್ಯಕ್ರಮಕ್ಕೆ 5 ಜನ ಹೇಳಿದಾಗ ಈ ನವಿಲ್ ಹಾಕ್ಯಂಡ್ ಹೋಗ್ತಿವಿ, 8 ಜನ ಹೇಳಿದಾಗ ಅವ್ 3 ಹಾಕ್ಯಂಡ್ ಹೋಗ್ತಿವಿ. ಇಲ್ಲ 4 ಜನ ಬರ್ರಿ ಅಂದಾಗ ಇವ್ 4 ಜನ ಹೋಗ್ತಿವಿ. ನೀವು ಹೋಗ್ತಿರ್ತೀರಿ? ನಾವು ಮಾಡ್ತೀವಿ. ನಾವು ಈಗ ಮಾಡಕತ್ತಿ ಈಗ 8 ವರ್ಷ ಆಯ್ತು. ಅಪ್ಪರ ಜೊತೆಗೆ ನಾವು ಕಲಾವಿದ್ರೆ, ಮಕ್ಕಳು ಮೊಮ್ಮಕ್ಕಳು ಎಲ್ಲಾರು ಕಲಾವಿದ್ರೆ, ಎಲ್ಲರೂ ಕಲಾವಿದ್ರು, ಎಲ್ಲಾರು ಕಲಾವಿದ್ರೆ, ಕುಟುಂಬನೇ ಕಲಾವಿದ್ರ ಕುಟುಂಬ. ನಾವ್ ಹೇಳಿದ್ವಲ್ರಿ ಫಸ್ಟ್ ದುಡಿಮೆಯಿಂದ ಹೋದಾರು ಅದನ್ನು ಬಿಟ್ಟು ತಂದೆಯಿಂದ ನಾವು ಪ್ರಾರಂಭ ಮಾಡಿದ ಮ್ಯಾಗ ನನ್ನ ಮಕ್ಕಳು ಕೂಡ ಇಬ್ರು ಈಗ ಎಲ್ಲೇನ ಕಾರ್ಯಕ್ರಮ ಐತಂದ್ರೆ ನಮಗಿನ ಮುಂಚಿತವಾಗಿ ಅವ್ರು ರೆಡಿಯಾಗಿ ಆಟೋದಾಗ ಕುಂತ್ಕೊಂಡ್ಬಿಡ್ತಾರೆ ರೆಡಿಯಾಗಿ. ಸೂಪರ್. ಇದನ್ನೆಲ್ಲ ಅಪ್ಪೆ ನೀವೆಲ್ಲ ಮಾಡ್ತಿರಲ್ಲ, ನೀವೆಲ್ಲ ಹೋಗ್ತಿರಲ್ಲ ಈ ಅಜ್ಜನ್ ಜೊತೆಗೆ, ಆಗೆಲ್ಲ ಇದನ್ನ ಕುಣಿಸ್ತಿರಲ್ಲ, ಕುದುರೆ ಕುಣಿತಾನ, ಏನ್ ಅನ್ಸುತ್ತಾ? ಒಳ್ಳೇದ್ ಅನ್ಸುತ್ತಾ? ಖುಷಿನಾ? ಏನ್ ನಿಮ್ಮ ಹೆಸರು? ಕೆ ಗಣೇಶ್ ಕುಮಾರ್. ಕೆ ಗಣೇಶ್ ಕುಮಾರ್. ನಿಮ್ಮ ಹೆಸರು ಏನ್ರಿ? ಕುರಿ ಮಲ್ಲಿಕಾರ್ಜುನ್. ಕುರಿ ಮಲ್ಲಿಕಾರ್ಜುನ. ಹಾ, ಮತ್ತೆ ನೀನು ಹೋಗ್ತಿರ್ತೀರಿ ಎಲ್ಲರ ಇದು ಕಾರ್ಯಕ್ರಮ, ಹಬ್ಬ ಹರಿದಿನ, ಜಾತ್ರೆ ಬಂದಾಗ ಹೋಗ್ತಿರ್ತೀರಲ್ಲ? ಅಲ್ಲೆಲ್ಲ ಕುಣಿಸ್ತಿರಲ್ಲ, ಏನಿದೆ ಇದ್ರ ಹೆಸರು ಏನು? ಕೀಲ್ ಕುದುರೆ ಅಂತ. ಕೀಲು ಕುದುರೆ. ಏನಪ್ಪಾ? ಕೀಲ್ ಕುದುರೆ ತಂಡ. ಕೀಲ್ ಕುದುರೆ ತಂಡ. ವಾ, ಸೂಪರ್. ಈ ಕುದುರೆ ಅಲ್ಲೆಲ್ಲ ಜನರ ಮಧ್ಯೆ ಈ ತರ ಎಲ್ಲ ಕುಣಿಸ್ತಿರ್ತಿರಲ್ಲ, ಏನ್ ಅನ್ಸುತ್ತಾ? ಖುಷಿ ಆಗುತ್ತೆ ಸರ್. ಖುಷಿ ಆಗತ್ತಾ? ಹಾ, ಇದನ್ನೊಂದು ಪ್ರದರ್ಶನ ಮಾಡೋದು ಯಾವ ತರ ಇರುತ್ತೆ ಅದು ಫೀಲ್, ಹಂಗ ಹೇಳೋದು ಒಂಚೂರು. ಖುಷಿ ಇರ್ತೈತಿ, ಬ್ಯಾರೆ ಊರ್ ನೋಡ್ದಂಗ ಆಗತ್ ಸರ್ ನಮಗೆ. ನಾ ಬ್ಯಾರೆ ಜನದ ಜೊತೆಗೆ ಕಲ್ತಂಗ ಆಗತ್ ಸರ್. ಹಾ, ಹೇಳು. ನಮ್ ತಾತನ ಕಲೆ ಉಳಿಸ್ತೀವಿ ಸರ್ ಮುಂದಕ್ಕೆ. ನಿಮ್ ತಾತನ ಕಲೆ ಉಳಿಸ್ತೀರಿ? ಸರ್ ಇಲ್ಲೇ ಗುಲ್ಬರ್ಗ ಕಾರ್ಯಕ್ರಮ ಇದ್ದಾಗ ರಾತ್ರಿ 10 ಗಂಟೆಗೆ ಇಲ್ಲಿ ಬಿಟ್ಟಿವಿ ಸರ್. ಬೆಳಗ್ಗೆ 5:15 ಅಲ್ಲಿಗೆ ಹೋಗಿವಿ. ಅಲ್ಲಿ ಆದ್ಮೇಲೆ ಹಂಗೆ ರೆಡಿಯಾಗಿ ಕುದುರೆ ಕಟ್ಟಿಗೆ ಅಂದು ನಮ್ ಜೊತೆಗೆ ಅಲ್ಲಿ ಗುಲ್ಬರ್ಗದ ಕಾರ್ಯಕ್ರಮ ಮಾಡಿದ ಸರ್. ಆ ಸ್ಕೂಲಿಗೆ ಹೋಗಕ್ಕೆ 3.5 ಕಿಲೋಮೀಟರ್ ದೂರ. ಅವ್ರು ಸಾರಿದೆ ಹುಡ್ರು ಸಣ್ಣವಾದ ಬೇಡ ಅಂತ ಅವ್ರು ಹೇಳಿದ್ರ, ಇಲ್ಲ ಸರ್ ನಾವು ನಡಿತೀವಿ ಅಂತ. ಅವರೇ ಸಾರ್ ಇವ್ರು ನೋಡ್ಲಾರ್ದ ಟಿಫನ್ ನೀರು ಎಲ್ಲ ವ್ಯವಸ್ಥೆ ಮಾಡಿ ಜೊತೆಗಿದ್ದು ಕರ್ಕೊಂಡು ಹೋದ್ರ ಅಲ್ಲಿ ಜನ. ಅಷ್ಟು ಹುಮ್ಮಸ್ಸು ಹುಡ್ರಿಗೆ. ಬೇಡ ನಮ್ಮ ಕಾರ್ನಾಗ ಹತ್ತಿ ಬಿಡ್ರಿ, ನಿಮ್ಮನ್ನ ಅಲ್ಲಿಗೆ ಹೋಗಿ ಬಿಡ್ತೀನಿ ಅಂತ ಹೇಳ್ತಾರೆ ಸರ್. ಇಲ್ಲ ನಾವು ಬರ್ತೀವಿ ಸರ್ ನಾವ್ ಅಂತ ಅಂದೆ. ಹಂಗೆ ಕುಣ್ಕಂತ ಬಂದ ಕುದುರೆ ಕೆಂದು ನಾವು 4 ಜನ ಕುಣ್ಕಂತ ಹೋಗಿವಿ ಸರ್. ಸೂಪರ್ ಸರ್, ಬದುಕು ಬಹಳ ಚೆನ್ನಾಗಿದೆ. ಈಗ ಮೂಲ ಪ್ರಾರಂಭ ಮಾಡಿದ್ದು ನಮ್ಮ ತಂದೆಯವರು ಈ ಮರಗಾಲ್ ಕಟ್ಟಿಗೆ ಅಂದು ಇದ್ರ ಮೇಲೆ ಕುದುರೆ ಕಟ್ಟಿಗೆ ಅಂದು ಕುಣಿಸ್ತಾ ಇದ್ರು. ಮಿನಿಮಮ್ 3.5-4 ತಾಸ ಇದ್ರ ಮೇಲೆ ಇದ್ರು ಕೂಡ ಅವ್ರಿಗೆ ಯಾವಾಗ ತ್ರಾಸಾಗಿಲ್ಲ. ಒಂದು ತೇರ್ ಪ್ರಾರಂಭ ಆಯ್ತಂದ್ರ ತೇರ್ ಬಂದು ಜಾಕ್ ನಿಂದ್ರವರೆಗೆ ಇದ್ರ ಮ್ಯಾಗನೆ ಕುಣಿಸ್ತಿದ್ರು. ಆಯಾಸನೇ ಇಲ್ಲ, ನಿಂದ್ರಂಗಿಲ್ಲ, ಹಂಗೆ ಅಡ್ಡಾಡ್ತಿದ್ರು ಇದ್ರ ಮೇಲೆ. ಅವರು ರೂಪಾಯಿದಾಗ 90 ಪೈಸೆ ಭಾಗ ಅವ್ರು ಕಾರ್ಯ ಮಾಡ್ಯಾರ. ಈಗ ನಾವು ಮಕ್ಕಳು ಮೊಮ್ಮಕ್ಕಳು ಈಜಿ ಇವನ್ನ ಕುದುರೆ ಅಳಾರಿರೋನ್ ಹಾಕ್ಯಂತೀವಿ, ಖಾಲಿ ಕಟ್ಟಂಗಿಲ್ಲ. ಇವಾಗೆಲ್ಲ ಆಫೀಸರ್ಗಳು ಕೂಡ ಬೇಡ ಅಂತ ಹೇಳ್ತಾರ, ಬೇಡ ಅಂತ ಹೇಳ್ತಾರ. ವಾದ್ಯಗಳು ಬಾರಿಸಿದ್ರ ಸ್ವಲ್ಪ ನರ್ತನ ಮಾಡ್ತೀವಿ, ಮನಸ್ಸು ಸಂತೋಷ ಮಾಡಿಸಿ ಬರ್ತೀವಿ. ಆದ್ರೆ ಅಪ್ಪರು ಇದ್ರ ಮ್ಯಾಗಿದ್ದನ್ನೇ ಕಾರ್ಯಕ್ರಮ ಮಾಡಿರೋದು. ಇವಾಗೆ ಮಾಡ್ತಾರ. ಇದು ನಿಂದ್ರಂಗಿಲ್ಲ, ಕಟ್ಟಿದ ಮೇಲೆ ಆನೆ ಹೆಂಗ ಅಲ್ಲಾಡ್ತಾ ಇರ್ತತಿ ಆ ತರ ಬ್ಯಾಲೆನ್ಸ್ ಇದ್ರ ಮಾತ್ರ ಇರ್ತದೆ. ಆಮೇಲೆ ನಿಂದ್ರಂಗಿಲ್ಲ, ನಿಂದ್ರಕ್ ಬರಲ್ಲ. ಆಮೇಲೆ ನನಗೆ ಇವ್ರು ಹೇಳಿದ್ರು, ನಾವು ಇದನ್ನ ಕಲಿಬೇಕಂತೇಳಿ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳಿದಾಗ ಮನಸ್ಸು ಏಕಾಗ್ರತೆ ಇದ್ರೆ ಮಾತ್ರ ಬರ್ತೈತಿ. ಇದು ಮನಸ್ಸು ಚಂಚಲ ಇತ್ತಂದ್ರ ಬರೋದಿಲ್ಲ. ಇದು ನಾನು ಕಾಲು ಎಲ್ಲಿಟ್ಟಿನಿ, ಕಲ್ಲು ಎಲ್ಲೈತಿ, ತಗ್ಗು ಎಲ್ಲೈತಿ, ಈ ತಗ್ಗಿಗಿಟ್ಟಾಕ ಕಾಲ ನನಗೆ ಬ್ಯಾಲೆನ್ಸ್ ಎಷ್ಟು ಬರ್ತೈತಿ ಅಂಬದ ಅನುಭವ ಇದ್ರ ಮಾತ್ರ ಇದನ್ನ ಕಟ್ಟಿಗೆಂಬಕ್ ವಿದ್ಯೆ ಬರೋದು. ಏಕಾಗ್ರತೆಯಿಂದ ಮಾಡ್ತಕ್ಕಂಥ ವಿದ್ಯೆ ಇದು. ಅಂದ್ರ ಯೋಗದಾಗ ಏನ್ ಹೇಳ್ತಾರ, ಸಿದ್ಧಿ ಅಂತ ಹೇಳ್ತಾರಲ್ಲ, ಆ ಸಿದ್ಧಿ ಇದ್ದವರಿಗೆ ಮಾತ್ರ ಇದು ಒಲೆಯದು, ಇಲ್ದರಿಗೆ ಒಲೆಯಕ್ ಸಾಧ್ಯನೇ ಇಲ್ಲ. ಇದು ಸಿದ್ಧಿ ಇದ್ದವರಿಗೆ ಯೋಗ. ಯೋಗ ಸಿದ್ಧಿ ಇದ್ದವರಿಗೆ ಮಾತ್ರ ಬರ್ತೈತಿ, ಇದು ಎಲ್ಲರಿಗೂ ಬರೋದಿಲ್ಲ. ಖುಷಿ ಆಯ್ತು. ನಮ್ಮ ಅನುಭವದಾಗ 3 ಜನ ಹುಡುಗರಿಗೆ ತರಬೇತಿ ಮಾಡಿದ್ರಿ. ನಾವು ಇಲ್ಲಿ ಒಂದು ಕಲೆ ಉಳಿಸೋಣ ಅಂತೇಳಿ ನಾವು ಮರಗೆಲ್ಲ ಕಟ್ಟಿ ಓಡಾಡೋದು ಅಭ್ಯಾಸ ಮಾಡಿಸಿದ್ವಿ. ಆದ್ರೆ ಅವರೆಲ್ಲ ಅಭ್ಯಾಸ ಆಗ್ಲಿಲ್ಲ. ಕೆಲವು ದಿನ ನನ್ನ ಜೊತೆ ಓಡಾಡಿದಾರೆ ಅಷ್ಟೇ ಕಟ್ಕೊಂಡು. ಈ
ಕಾರ್ಯಕ್ಕೆ ಎಲ್ಲ ಕರೆದ್ರೆ ಬರ್ದಿಲ್ಲ ಅವರು ಅದನ್ನ ಬಿಟ್ಟೇ ಬಿಟ್ಬಿಟ್ರು ಬೇಡಪ್ಪ ಅಂತೇಳಿ. ಅವ್ರ ಮನೆಯೊಳಗೆಲ್ಲ ಬೈದ್ಬಿಟ್ರಂತೆ, ಅದೇ ಯಾಕಪ್ಪ ಕೈ ಕಾಲಿಗೆಲ್ಲ ನೋವಾಗ್ತಾವ, ಅದಾಗ್ತಾ ಇದಾಗ್ತಾ ಅಂತೇಳಿ ಅವ್ರು ಹೆದರಿಕೆ ಅಂತ ಕೈ ಬಿಟ್ಬಿಟ್ರು. ನಾವು ಹೆದರಿಲ್ಲ, ಅದನ್ನ ಏನ ಬರಲಿ ನಾವು ಅಂತೇಳಿ ದೇವ್ರಲ್ಲಿ ಭಾರ ಹಾಕಿ ನಾವು ಅದನ್ನೇ ಮಾಡ್ಕೊಂತ ಇದು ಹೊಲ್ದಿದೆ ಒಲಿ ಮ್ಯಾಗಿದ್ರೆ. ಅದಕ್ಕೆ ಎಲ್ಲಿ ಹೋದ್ರೆ ಕೇಳ್ತಾರ್ರಿ ಈಗ, ಎಲ್ಲಪ್ಪ ನೀವು ಮಂತಂದಾಗ ಬಂದಿತ್ತೇನಿದು, ನಮ್ಮ ಮಂತಲ್ಲಿ ಎಲ್ಲಿಲ್ಲ, ನಾವ್ಯಾರು ನೋಡಿಲ್ಲ, ಸ್ವಂತ ಅನುಭವದಾಗ ನಾವೇ ಇದನ್ನ ಸ್ವಂತ ಮಾಡಿರೋದು ನೀವೇ. ನಾವೇ ಇಲ್ಲಿ ಊರಾಗ ಕೂಡ ನಾವೇ, ಇಲ್ಲಿ ಅಕ್ಕಪಕ್ಕ ಎಲ್ಲಿ ಇಲ್ರಿ, ನಮ್ಮ ಹೊಸಪೇಟೆ ತಾಲೂಕಿನಾಗ ಎಲ್ಲಿ ಇಲ್ಲ. ಆದ್ರೆ ನಾವು ಮಾಡಿರೋದು ನಮ್ದೇ ಕುದುರೆ ತಂಡ ಮಾಡಿರೋದು. ಈಗ ನಿಮ್ಮ ಮುಖ ಕಳೆನೆ ಹಂಗಿದೆ, ನೀವು ಒಂಥರ ಗುರುನೇ ಕಂಡಂಗ ಆಗ್ತೀರಿ, ಏನೇ ದೈವ ಭಕ್ತರು, ಎಲ್ಲ ದೇವ್ರು ವಿಶೇಷವಾಗಿ ಕಾಣ್ತೀರಿ. ಆಧ್ಯಾತ್ಮಿಕದ ಒಲವು ನಿಮಗೆ ಬಂದೈತಲ್ಲ, ಅದಕ್ಕೆ ನೀವು ಒಂಥರ ವಿಶೇಷವಾಗಿ ಕಾಣಿಸ್ತೀರಿ. ನಮ್ಗೆ ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ. ಓಕೆ, ರಾತ್ರಿ ಈ ಒಂದ್ ಯಾವ್ದೋ ದೇವ್ರ ಕಾರ್ಯಕ್ರಮ ಐತೆ ಅಂದ್ರ ರಾತ್ರಿ ಭಜನಕ್ಕೆ ಹೋದ್ರ ಬೆಳಿಗ್ಗೆ ಆಗತ್ತಲ್ಲ ನಿದ್ದೆ ಇಲ್ಲ ಅಂತೇಳಿ ಬಂದು ಜನ ಮಕ್ಕಂತಾರ. ಇವ್ರ ಅಪ್ಪರು ಇಲ್ಲಿ ಬನಶಂಕರಿ ಜಾತ್ರೆ ಆಗಿರ್ಲಿ, ಹೆಬ್ಬಾಳ ಮಠದ ಜಾತ್ರೆ ಆಗಿರ್ಲಿ, ಹೊರಗಡೆ ಹೋದ್ರ ರಾತ್ರಿ ಎಲ್ಲ ಭಜನೆ ಮಾಡ್ತಾರ. ಬೆಳಿಗ್ಗೆ ಮತ್ತೆ ತಣ್ಣೀರು ಜಳಕ ಮಾಡ್ತಾರ, ಮತ್ತೆ ನಿದ್ದೆ ಮಾಡೋದಿಲ್ಲ. ಮತ್ತೆ ತೇರಿಗೆಲ್ಲ ರೆಡಿಯಾಗಿ ಈ ಮರಗಾಲ ಕಟ್ಟಿಗೆ ಅಂತ ಕುದುರೆ ಕುಣಿಸ್ಕೊಂಡು ದಣುಗಲ್ದಾಗ ಮತ್ತೆ ಮನೆಗೆ ಬರ್ತಾರ. ಏನ್ ಶಕ್ತಿ ಅದು, ನಿದ್ದೆ ಮಾಡೋದಿಲ್ಲ. ಬೆಳತಕ್ಕ ಮತ್ತೆ ಭಜನೆ ಮಾಡ್ತಾರ, ಹಾರ್ಮೋನಿಯಂ ಬಾರಿಸ್ತಾರ, ಬಾರಿಸಿ ನಿದ್ದೆ ಇಲ್ದಂಗೆ ಮತ್ತೆ ಕಾರ್ಯಕ್ರಮ ಮುಗಿಸಿ ಅಂದು ಮನೆಗೆ ಬರ್ತಾರೆ. ಆಮೇಲೆ ಇದು ಹರಿದ್ವಾರಕ್ಕೆ ಏನು ಹೋಗಿದ್ರ ಸರ್, ಹರಿದ್ವಾರಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಮೇಲೆ ಎಲ್ಲರೂ ನೆಗಡಿ ಆಗೈತಿ, ಕೆಮ್ಮಾಗೈತಿ, ಜ್ವರ ಆಗೈತಿ ಅಂತೇಳಿ ಮನೆ ಮಕ್ಕ ಅಂದು ಡಾಕ್ಟರ್ ಹತ್ರ ತೋರಿಸ್ಕೊಂಬಂದ್ರ. ಇವರು ಅಲ್ಲಿಗೆ ಹೋಗಿ ಬಂದರೆ ಮನೆಗೆ ಬಂದಾರ, ಪ್ರಸಾದಲ್ಲಿ ಇಟ್ಟಾರ. ಪ್ರಸಾದನ್ನೆಲ್ಲ ಕಟ್ಕೊಂಡು ತನಗೆ ಫ್ರೆಂಡ್ಸ್ಗಳು ಇರೋರಿಗೆಲ್ಲರಿಗೆ ಪ್ರಸಾದ ಕೊಟ್ಟು ಮಾತಾಡಿಸಿ ಮನೆಗೆ ಬಂದಾರ. ಒಂದು ನೆಗಡಿಲ್ಲ, ಒಂದು ಕೆಮ್ಮಿಲ್ಲ, ಒಂದು ಜ್ವರ ಇಲ್ಲ. ಅಂತ ಶಕ್ತಿ ಇವರಿಗೆ ಒಲಿಮೆ. ಮೊದಲಿಗೆ ನಮ್ಮ ತಂದೆಯವ್ರ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅವರು ಏಕಾಂಗಿಯಾಗಿ ಹೋರಾಟ ಮಾಡ್ತಿದ್ರು. ನಮಗೆ ಅನುಭವ ಬಂದಿಂದ ನಾವು ತಂದೆಯವ್ರ ಜೊತೆಗೆ ಸಾಥ್ ಮಾಡಿದ್ವಿ. ನಾವು ಮಾಡಿದ ಮ್ಯಾಗ ನನ್ನ ಮಕ್ಕಳು ಇಬ್ಬರೂ ಇವಾಗ ಕಲೆಯಲ್ಲಿ ಮುಂದುವರಿತಾ ಇದಾರ. ನಾವು 4 ಜನನು ಕೂಡಿ ಈಗ ಸಾಧನೆ ಮಾಡಕತ್ತೀವಿ. ನಮ್ಮ ತಂದೆಯರಿಗೆ ಒಂದು ಬಲ ಬಂದೈತಿ. ಈಗ ನಮ್ಮನ್ನು ಕಲೆ ಗುರುತಿಸಿ ಕೀಲು ಕುದುರೆ ಜನಪದ ಕಲಾವಿದರು ಅಂತೇಳಿ ಸನ್ಮಾನಗಳು, ಪ್ರಶಸ್ತಿ ಪತ್ರಗಳು ಅವನ್ನೆಲ್ಲ ನಮಗೆ ಗುರುತಿಸಿ ಕೊಟ್ಟಾರ. ಅವೆಲ್ಲ ಈಗ ನಾವು ಇಲ್ಲಿ ತೋರಿಸ್ತಾ ಇದೀವಿ. ಇವೆಲ್ಲ ಬಂದಿದ್ದಕ್ಕೆ ನಮ್ಮ ತಂದೆಯರ್ಲಿದ್ದ ಬಂದವಂತ ಹೇಳಕ್ಕೆ ನಾನು ಭಾಳ ಖುಷಿ ಆಗ್ತೈತಿ, ಹೆಮ್ಮೆ ವಿಚಾರ. ಇಷ್ಟು ಹೇಳಿ ನಾನು ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು. ನೀವು ಪ್ರಶಸ್ತಿ ತಗೊಂಡಿರಲ್ಲ, ನಿಮ್ಮ ಅಜ್ಜನಿಂದ ಏನ್ ಅನ್ಸುತ್ತೆ? ಖುಷಿ ಅನ್ಸುತ್ತೆ. ಖುಷಿ ಅನ್ಸುತ್ತೆ ನಿಮಗೆ? ಖುಷಿ. ಓಕೆ, ನೋಡ್ರಿ, ನಿಮ್ಮಿಂದ ನಿಮ್ಮ ಮಗ ಆದ್ಮೇಲೆ ನಿಮ್ಮ ಮೊಮ್ಮಕ್ಕಳಿಗೂ ಕೂಡ ಈ ಒಂದು ಕಲೆ ಒಲುಮೆ ಆಗಿ ಮೂಡಿ ಬಂದೈತಿ. ಇದು ಬಹಳ ಖುಷಿ ಅನ್ಸುತ್ತೆ. ನಿಮ್ಮ ಕಥೆಯನ್ನ ನಾನ್ ಕೇಳಿದ್ದು ನನಗೂ ತುಂಬಾ ಖುಷಿ ಆಯ್ತು. ಯಜಮಾನ್ರೆ, ಇಲ್ಲಿ ಕತೆ ಮುಗಿಸೋಣ. ನಮಸ್ಕಾರ. ಹೇಳ್ತೀರಿ? ಹೊರಗಡೆ ಹೋದೆಲ್ಲ ಹೇಳ್ತಿದ್ರು, ನೀವ್ ಒಬ್ರೇ ಬರ್ತಾ ಇದೀರಿ, ನೀನು ಇಲ್ಲಿಗೆ ನಿನ್ನಿಂದ ಮುಕ್ತಾಯ ಆಗಿಬಿಡ್ತಾರಪ್ಪ, ಮುಂದೆ ಯಾರು ಮುಂದುವರೆಯಾಗಿರಲ್ಲ, ಕಲಾವಿದ್ರನ್ನ ನೀನ್ ರೆಡಿ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಮುಂದುವರ್ಕಂತ ಬಂತ ಅದೊಂದು ಉಳಿತು. ನಿಮ್ ಕಾಲಕ್ಕೆ ಹೋಗ್ಬಿಡ್ತಿದ್ವು ನಶಿಸಿ ಅಂತ ಹೇಳ್ತಾ ಇದ್ರು ಓದಲ್ಲೆಲ್ಲ. ಈ ಕಲೆ ಉಳಿದಿಲ್ಲಪ್ಪ, ಹೆಂಗ್ ಮಾಡ್ತೀನಿ ನೀನು, ಯಾರು ಕಲಸು ಅಂತ ಹೇಳ್ತಿದ್ರು. ಆದ್ರೆ ಇದು ಒಳ್ಳೆ ಮುಂದುವರೆದ್ ಬಂದತ್ರಿ, ಪರವಾಗಿಲ್ಲ. ಎಲ್ಲ ಹೋದ್ರೆ ಈಗ ಇವರು ನಡ್ಸ್ಕೊಂಡ್ ಬರ್ತಾ ಇದಾರ. ಇದರಿಂದ ನನಗೆ ಕೂಡ ಬಹಳ ಇನ್ನು ನೀವು ಹೇಳಿದಂತ ಮಾತುಗಳು ನಾವು ಕೂಡ ಚಿತ್ರೀಕರಣ ಮಾಡಿ ನಮ್ಮ ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ ಅಲ್ಲಿ ಉಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಇದು ಅಲ್ದಿರ ಇಡೀ ಜಗತ್ತಿಗೆ ಇದನ್ನ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಯಜಮಾನ್ರೆ, ನಮಸ್ಕಾರ. ನಮಸ್ತೆ. ಇಲ್ಲಿ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರಮ್ಮ. ನಮಸ್ಕಾರಮ್ಮ. ಏನ್ ನಿಮ್ಮ ಹೆಸರು? ಉಮಾದೇವಿ. ಕುದುರೆ ಕುಣಿಸುವವರ ಮನೆತನಕ್ಕೆ ನೀವು ಬಂದಿರಿ. ಏನ್ ಅನ್ಸುತ್ತೆ ಇಂಥವ್ರ ಮನೆಗೆ ಬಂದಿದ್ದೀರಿ? ಎಷ್ಟು ಅವ್ರು ನೋಡಿ ಎಷ್ಟು ಕಲೆಗಳನ್ನ ಹೊಂದಿದ್ದಾರೆ ನಿಮ್ಮ ಮಾವರು, ಅದ್ರ ಬಗ್ಗೆ ಹೇಳ್ರಿ. ತುಂಬಾ ಖುಷಿ ಆಗ್ತದೆ. ತುಂಬಾ ಖುಷಿ ಆಗುತ್ತೆ. ನಿಮ್ ಯಜಮಾನ್ರು ಕಲ್ತಾರ ಈಗ? ನಿಮ್ ಯಜಮಾನ್ರಿಂದ ನಿಮ್ ಮಕ್ಳು ಕೂಡ ಇವತ್ತಿನ ದಿವಸ ಆ ವಿದ್ಯೆಯನ್ನ ಕಲ್ತಾರ. ಅದ್ರ ಬಗ್ಗೆ ಒಂಚೂರು ಹೇಳ್ರಿ, ಏನ್ ಅನ್ಸುತ್ತ ಆ ಫೀಲ್? ಅವ್ರೆಲ್ಲ ಹೋಗ್ತಿರ್ತಾರಲ್ಲ. ನಮ್ಮ ತಾತರು ಮಾಡ್ತಾರ ಸರ್, ಮುಂಚೆಲಾಗೆ ನಮ್ಮ ಮನೆಯವರು ಮಾಡ್ತಾರ, ಇವಾಗ ನಮ್ಮ ಮಕ್ಳು ಮಾಡ್ತಾ ಇದಾರ. ನಮ್ಮ ತಾತನ ಕಲೆ ಉಳಿಸ್ಬೇಕಂತ ಇವಾಗ ಮೊಮ್ಮಕ್ಳು ಮಾಡ್ತಾ ಇದಾರ. ತಾತನ ಕಲೆ ಉಳಿಸ್ಬೇಕು ಅನ್ನೋದೇ ಒಂದು ಮೂಲ ಉದ್ದೇಶ. ನೀವು ಅವ್ರಿಗೆ ಪ್ರೋತ್ಸಾಹ ನೀಡ್ತಿರ್ತೀರಿ ಮಕ್ಕಳಿಗೆ? ಹ್ಞೂ ಸರ್, ಹೋಗಿ ಬರ್ತಾರ. ಏನಂತ ಹೇಳ್ತಿರ್ತೀರಿ? ಎಲ್ಲ ಅವ್ರು ಹೆಂಗ್ ಸನ್ನಿವೇಶ ಹೆಂಗಿರುತ್ತೆ ನಾನು ಕೇಳ್ಬೇಕನ್ನೋ ಆಸೆ ನನ್ಗೆ. ಹೋಗ್ತಾರ, ನಾ ತಾತನ ಜೊತೆಗೆ ಹೋಗ್ತೀನಿ ಅಂತಾರ. ಹೋಗ್ರಿ ಅಂತ ಹೇಳ್ತಾರೆ, ಕಳಿಸ್ತೀರಿ. ಎಲ್ಲಾದ್ರೂ ದೂರ ಯಾವ ಊರಿಗೆ ಹೋಗಿರ್ತಾರ ಅವ್ರು? ಬೆಂಗಳೂರಿಗೆ ಹೋಗ್ಯಾರ, ಗುಲ್ಬರ್ಗಕ್ಕೆ ಹೋಗ್ಯಾರ, ಅಲ್ಲಿ ಅಕ್ಕಪಕ್ಕ ಊರುಗಳಿಗೆಲ್ಲ ಹೋಗ್ಯಾರ, ಎಲ್ಲ ಹೋಗ್ಯಾರ ಸರ್. ಅಷ್ಟು ದೂರ ಕಳಿಸ್ತಿರಲ್ಲ? ಎಷ್ಟ್ ದಿನ ಹೋಗ್ತಾರ ಹೋದ್ರ ಅವರು? ಅದು ಕಾರ್ಯಕ್ರಮ ಎಷ್ಟು ದಿವಸ ಇರ್ತದೆ ಅಷ್ಟು ದಿವಸ ಹೋಗ್ತಾರೆ.
ಒಂದು ದಿನ ಇದ್ರೆ ಒಂದಿನ ಇವತ್ತಿನ ಒಂದು ಪ್ರೋಗ್ರಾಮ್ ಮಾಡ್ಕೊಂಡೆ ಬಂದಾರ ಸರ್. ಯಾವ ಊರಿಗೆ ಹೋಗಿದ್ರಿ? ಇಲ್ಲ ಹೊಸಪೇಟೆ ನಮ್ಮ ಮನೆಯವರು ನಮ್ಮ ತಾತ ಹೋಗಿದ್ರು. ಇಬ್ರು ಹೋಗಿದ್ರು. ಹ್ಞೂ ಸರ್. ಓಕೆಮ್ಮ, ಅಂತವ್ರ ಮನೆಯಲ್ಲಿ ನೀವಿದ್ದೀರಿ, ನಮಗೂ ಖುಷಿ ನಿಮ್ಗೆ. ಹ್ಞೂ ಸರ್, ಖುಷಿ. ಓಕೆ, ಥ್ಯಾಂಕ್ ಯು ಅಮ್ಮ, ನಮಸ್ಕಾರ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಯಜಮಾನ್ರೆ, ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದುವರೆಗೆ ನೀವು ಕುದುರೆ ಕುಣಿಸುವವರ ಕಲೆಯನ್ನ ತುಂಬಾ ಚೆನ್ನಾಗಿ ಅವರ ಮನೆತನಕ್ಕೆ ಬಂದು ಅವರ ಬದುಕಿನ ಕಥೆಯನ್ನ ಎಳೆಯಾಗಿ ಅವರಿಂದನೇ ನಾವು ಕೇಳಿ ತಿಳ್ಕೊಂಡ್ವಿ. ಭಾಳ ಖುಷಿ ಆಯಿತು. ಮೊದಲು ಅವರು ಯಜಮಾನರು ಅದನ್ನು ಒಂದು ಕಟ್ಟಿಗೆಯಿಂದ ಶುರು ಮಾಡಿದರು, ಬೇವಿನ ಕಟ್ಟಿಗೆಯಿಂದ ಶುರು ಮಾಡಿದಂಥ ಕುದುರೆಯ ಒಂದು ಪ್ರದರ್ಶನದ ಕಾರ್ಯಕ್ರಮ ಅದು ಇಲ್ಲಿವರೆಗೂ ಬಂದು ತಲುಪಿ ನಿಂತಿದೆ. ಇವತ್ತಿಗೆ ಅವರ ಮೊಮ್ಮಕ್ಕಳು ಕೂಡ ಅದನ್ನು ಆಚರಣೆಯ ರೂಪದಲ್ಲಿ, ಅದನ್ನು ಆಧ್ಯಾತ್ಮಿಕದ ರೂಪದಲ್ಲಿ ಅಥವಾ ಅದನ್ನು ದೈವದ ರೂಪದಲ್ಲಿ ಅವರು ಅದನ್ನು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಅಷ್ಟು ಶಕ್ತಿ ಅದು ಅವರಿಗೆ ಬಂದಿದೆ ಅಂತ ಅನಿಸ್ತಾ ಇದೆ, ಬಂದಿದೆ ಅವರಿಗೆ. ಹಾಗಾಗಿ ಅದನ್ನು ದೈವಿ ಸ್ವರೂಪವಾಗಿ ಅದನ್ನು ತಗೊಂಡು ವರಿತಾ ಇದ್ದಾರೆ. ಭಾಳ ಖುಷಿ ಆಯಿತು ವೀಕ್ಷಕರೇ. ಈ ಒಂದು ಎಪಿಸೋಡ್ ನನಗೆ ಇಷ್ಟೇ ಖುಷಿ ಆಗ್ತಾ ಇದೆ. ತಮಗೂ ಖುಷಿ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನಾನು ಇದೇ ರೀತಿಯ ಹೊಸ ಹೊಸ ವಿಡಿಯೋಗಳೊಂದಿಗೆ ಭೇಟಿ ಆಗ್ತಾ ಇರ್ತೀನಿ ವೀಕ್ಷಕರೇ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವೀಕ್ಷಕರೇ. ಭಾಳಷ್ಟು ವೀಕ್ಷಕರು ನಾವು ಮಾಡ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ. ಇದರಿಂದ ಬಹಳಷ್ಟು ಪರಿಶ್ರಮವಿದೆ. ಒಂದೂರಿನ ಇನ್ನೊಂದು ಊರಿಗೆ ಈ ವಿಷಯಗಳನ್ನು ಹುಡುಕಿಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ. ಅದರ ಹಿಂದೆ ಇನ್ನೊಂದು ತಾಂತ್ರಿಕ ವಿಚಾರ ಎಡಿಟ್ ಮಾಡಿ ಅದನ್ನು ಪ್ರಸಾರ ಮಾಡ್ತಕ್ಕಂತಹ ಒಂದು ಟೀಮ್ ಇರ್ತದೆ. ಆ ಎಲ್ಲ ಟೀಮಿನ ಒಂದು ಪರಿಶ್ರಮ ನೀವು ಒಂದು ಲೈಕ್ ಮಾಡೋದ್ರ ಮುಖಾಂತರ ಅಥವಾ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಅಥವಾ ನೀವು ಒಂದು ಕಮೆಂಟ್ ಹಾಕಿ ಪ್ರೋತ್ಸಾಹ ಮಾಡೋದ್ರ ಮೂಲಕ ನಮಗೆ ಅದೊಂದು ಹೆಮ್ಮೆ ಅನಿಸುತ್ತೆ ಅಥವಾ ಒಂದು ಪ್ರೋತ್ಸಾಹ ನೀಡಿದಂತಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ವೀಕ್ಷಕರೇ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.